ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ KPTCLಲ್ಲಿರುವಂಥ JE AE ಮತ್ತು JA ಅಂತಂದರೆ ಜೂನಿಯರ್ ಅಸಿಸ್ಟೆಂಟು ಹುದ್ದೆಗಳಿಗೆ ನೇಮಕಾತಿಗೆ ಒಂದು ವಿಡಿಯೋವನ್ನು ಈ ಹಿಂದೆ ಮಾಡಿದ್ದೆ. ನೋಟಿಫಿಕೇಷನ್ ಜೂನಿಯರ್ ಅಸಿಸ್ಟೆಂಟ್ ಬಗ್ಗೆ ಮಾಡಿದ್ದೆ. ಓಕೆ, ಈ ವಿಡಿಯೋದಲ್ಲಿ ಈ ಹಿಂದೆ ಬಂದಂಥ ನೋಟಿಫಿಕೇಷನ್ ಅಂದರೆ ಇದು ಹೊಸ ನೋಟಿಫಿಕೇಷನ್ PDF ಅಲ್ಲ, 2022 ಲಾಸ್ಟ್ ನೋಟಿಫಿಕೇಷನ್ ಆಗಿತ್ತು KPTCL ವತಿಯಿಂದ. ಹೌದಾ, ಆ ಒಂದು PDF ಆಧಾರದ ಮೇಲೆ ನಿಮ್ಗೆ ಏನು ಹೇಳ್ತಿದ್ದೀನಿ ಅಂತಂದರೆ ಎಕ್ಸ್ಪೆಕ್ಟೆಡಾಗಿ ಎಷ್ಟು ವೇಕೆನ್ಸಿಗಳು ಬರ್ಬೋದು ಅಂತ ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಬಟ್ ಇದರಲ್ಲಿ ಸೆಲೆಕ್ಷನ್ ಪ್ರೊಸೆಸ್ಸು ಎಕ್ಸಾಮಲ್ಲಿ ಏನೇನು ಇರುತ್ತೆ ಮತ್ತು ನಿಮಗೆ ಕ್ವಾಲಿಫಿಕೇಷನ್ ಇರಬೇಕು ಸ್ಪೆಸಿಫಿಕ್ಕಾಗಿ. ಇದ್ರಾಗ BA ಆರ್ಟ್ಸ್ ಮಾಡಿದವರು ಸಹ ಅಪ್ಲಿಕೇಶನ್ ಹಾಕ್ಬೋದಾ ಇಲ್ಲ ಅಂಥೇಳಿ. ಓಕೆ, ಯಾಕಂತಂದರೆ ಜಾಸ್ತಿ ಅಭ್ಯರ್ಥಿಗಳು ಸಹ ಅವರು ಸಹ ಇರ್ತಾರೆ. ಈಗ ಆರ್ಟ್ಸು, ಕಾಮರ್ಸು, ಸೈನ್ಸ್ ಮಾಡಿದವರು ಇಲ್ಲಿ ಜಾಸ್ತಿ ಜನ ಅಂತಂದರೆ AE JE ಅಂತಂತಂದರೆ ಇಂಜಿನಿಯರ್ ಅವರಿಗೆ ಮಾತ್ರ ಅವಕಾಶ ಇರುತ್ತೆ ಅಂದ್ಕೊಂಡಿರ್ತೀರ. ಹೌದು, ಅವರಿಗೆ ಅಷ್ಟೇ ಅವಕಾಶ ಇರುತ್ತೆ. ಬಟ್ ನೀವು ಏನೇ ಒಂದು ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಮಾಡಿರುವಂತಹ PUC ಅಭ್ಯರ್ಥಿಗಳು ಸಹ ಇಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ನಿಮ್ಗೆ ಅವಕಾಶ ಇದೆ. ಯಾವುದಕ್ಕೆ ಅವಕಾಶ ಇದೆ ಎಲ್ಲದರ ಬಗ್ಗೆ ಮಾಹಿತಿನ ತಿಳಿಯೋಣ. ಇದು ನೋಟಿಫಿಕೇಷನಲ್ಲಿ ವೇಕೆನ್ಸೀಸ್ ಡೀಟೇಲ್ಸ್ ಬೇಡ, ಯಾಕಂತಂದರೆ ಇದು ಲಾಸ್ಟ್ ಸಾರಿ ಬಂದಂತಹ ನೋಟಿಫಿಕೇಷನ್ ಆಗಿರುತ್ತೆ. ಅಂತಂದರೆ ಈ ವೇಕೆನ್ಸಿಗಳು ಇರಲ್ಲ, ಬೇರೆ ವೇಕೆನ್ಸಿಗಳೇ ಬರ್ತವೆ. ಇಲ್ಲಿ ನೋಡಿ, ಸಹಾಯಕ ಇಂಜಿನಿಯರಿಂಗ್ ಅಂತೇಳಿ. ಓಕೆ, ಇದಕ್ಕೆ 393 ಹುದ್ದೆಗಳಿದ್ದರೆ, ನೆಕ್ಸ್ಟು ಸಹಾಯಕ ಇಂಜಿನಿಯರ್ ಸಿವಿಲ್ 21, ಕಿರಿಯ ಇಂಜಿನಿಯರ್ ಅಂತೇಳಿ, ಅದೇ ರೀತಿಯಾಗಿ ಕಿರಿಯ ಇಂಜಿನಿಯರ್ ಸಿವಿಲ್ ಅಂತೇಳಿ, ಜೂನಿಯರ್ ಇಂಜಿನಿಯರಿಂಗ್ ಅಂತೇಳಿ. ಓಕೆ, ಕಿರಿಯ ಸಹಾಯಕ ಇಲ್ಲಿ ಬರುವಂಥದ್ದು ನೋಡಿ. ಈ ಕಿರಿಯ ಸಹಾಯಕಕ್ಕೆ 357 ಹುದ್ದೆಗಳ ಹಂಗೆ ಕರೆದಿದ್ರು ಈ ಹಿಂದೆ. ಅದೇ ರೀತಿಯಾಗಿ ಈ ಸರಿನೂ ಕರೀತಾರೆ. ಬಟ್ ಇದಕ್ಕೆ ವೇಕೆನ್ಸಿಗಳಿಗೆ HK NaN-HK ಬೇರೆ ಬೇರೆಯಾಗಿ ವೇಕೆನ್ಸಿಗಳ ಕರೀತಾರೆ. ಓಕೆನಾ, ಬಟ್ ಇಲ್ಲಿ ವೇತನ ಶ್ರೇಣಿಯನ್ನು ನೋಡ್ಬೋದು. ನೀವು ಹೈಯೆಸ್ಟ್ ವೇತನ ಶ್ರೇಣಿಯನ್ನು ನೀವು ಪಡ್ಕೊತೀರ. ಏನೋ JE ಅವರು ಆಗಿರ್ಬೋದು, ಮತ್ತು JA ಜೂನಿಯರ್ ಅಸಿಸ್ಟೆಂಟು, ಜೂನಿಯರ್ ಇಂಜಿನಿಯರಿಂಗು ಏನಿದ್ದಾರೆ ಅವರೆಲ್ಲರೂ AE ಮತ್ತು JE ಮತ್ತು ಕಿರಿಯ ಸಹಾಯಕ ಹುದ್ದೆಗಳಿವು. ಓಕೆ, ನೀವು ಸರಿಸುಮಾರು ಒಂದು 30-40 ಸಾವಿರ ರೂಪಾಯಿ ಸ್ಯಾಲ್ರಿ ಬರುತ್ತೆ. ಇಲ್ಲಿ ವಿದ್ಯಾರ್ಹತೆ ಮೇನ್ ಇಂಪಾರ್ಟೆಂಟ್. ನಾವು ಇವು ನೋಡಬೇಕಾಗಿದ್ದು ಸಹಾಯಕ ಇಂಜಿನಿಯರ್ AEಗೆ ನೀವೇನು ಮಾಡಿರಬೇಕು ಅಂತಂದರೆ ನೀವು ಇಂಜಿನಿಯರಿಂಗನ್ನು ಮಾಡಿರಬೇಕು ಈ 2 ಹುದ್ದೆಗಳಿಗೆ. ನೆಕ್ಸ್ಟ್ ಕಿರಿಯ ಇಂಜಿನಿಯರ್, ಜೂನಿಯರ್ ಇಂಜಿನಿಯರ್ಗೂ ಸಹ ನೀವು ಡಿಪ್ಲೊಮಾ ಮತ್ತು ಪಾಲಿಟೆಕ್ನಿಕ್ ಮಾಡಿದವರು ಅಪ್ಲೈ ಮಾಡ್ಬೋದು, ಇವೆರಡೋದಕ್ಕೆ ಮಾತ್ರ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂತಂದರೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಕಿರಿಯ ಸಹಾಯಕ, ಜೂನಿಯರ್ ಅಸಿಸ್ಟೆಂಟ್ ಅಂತೇಳಿ ಹೇಳ್ಬೋದು. ಇದಕ್ಕೆ ಬಂದುಬಿಟ್ಟು ನೀವು ಯಾವುದೇ ಒಂದು PUC ಮಾಡಿದರೆ ಸಾಕು, ಯಾವುದೇ ಆಗಿರಲಿ, ಸೈನ್ಸ್ ಅಂತೇನಿಲ್ಲ, ಬಟ್ PUC ಪಾಸ್ ಆದರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇದು ಒಂದು ಒಳ್ಳೆಯ ಅವಕಾಶ. ಓಕೆನಾ, ನೆಕ್ಸ್ಟು ಇದಾಯಿತು. ಬಟ್ ಎಕ್ಸಾಮ್ ಬಗ್ಗೆ ಒಂದು ಹೇಳ್ತೀನಿ. ಓಕೆನಾ, ಎಕ್ಸಾಮ್ ಯಾವ ರೀತಿಯಾಗಿ ಇರುತ್ತೆ ಅಂತೇಳಿ ಸ್ನೇಹಿತರೆ, ಎಕ್ಸಾಮ್ ಬಗ್ಗೆ ಒಂದು ಹೇಳಿದರೆ ಆಯಿತು. ಈಗ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅಂತೇಳಿ ಮಾಡ್ತಾರೆ ನಿಮಗೆ. ಈ ಆ್ಯಪ್ಟಿಟ್ಯೂಡ್ ಟೆಸ್ಟ್ ನೀವು ಪಾಸ್ ಆದರೆ ಮಾತ್ರ ನಿಮಗೆ ಇಲ್ಲಿ ಸೆಲೆಕ್ಷನ್ ಮಾಡ್ತಾರೆ. ಯಾಕಂತಂದರೆ 100 ಅಂಕಗಳ ಒಂದು ಪ್ರಶ್ನೆ ಇರುತ್ತೆ ಸೇಮ್ ಇದು. ಇದರಲ್ಲಿ ಯಾವುದೇ ಅಂದರೆ 1/4 ನೆಗೆಟಿವ್ ಮಾರ್ಕಿಂಗು ಇರುತ್ತೆ. ಓಕೆನಾ, ಆ್ಯಪ್ಟಿಟ್ಯೂಡ್ ಟೆಸ್ಟಲ್ಲಿ ಇಲ್ಲಿ ನೋಡಿರ್ಬೋದು AEಗೆ ಮತ್ತು JEಗೆ ಇರುವಂಥ ಒಂದು ಡಿಪ್ಲೊಮಾ ಸಿಲೆಬಸ್ ಸಂಬಂಧಿಸಿರುವಂಥದ್ದು 75 ಮಾರ್ಕ್ಸ್ ಇದ್ದರೆ 25 ಮಾರ್ಕ್ಸು ಜನರಲ್ ಅವೇರ್ನೆಸ್ ಮತ್ತು ಆ್ಯಪ್ಟಿಟ್ಯೂಡ್ ಮಾಡಿದರೆ ನೀವು ಇಲ್ಲಿ ಆಗ್ಬೋದು. ಇಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಜಾಸ್ತಿ ಜನ ಇದಕ್ಕೆ ಅಪ್ಲೈ ಸಲ್ಲಿಸ್ತಾರೆ. 20 ಮಾರ್ಕ್ಸು ನಿಮಗೆ ಕಂಪ್ಯೂಟರ್ ಜ್ಞಾನ ಸಂಬಂಧಪಟ್ಟಿರ್ತದೆ, 50 ಮಾರ್ಕ್ಸು ಆ್ಯಪ್ಟಿಟ್ಯೂಡು ಮತ್ತು ಜನರಲ್ ನಾಲೆಜು, ಮತ್ತು ಇಂಗ್ಲೀಷ್ ಕನ್ನಡ 30. ಟೋಟಲಾಗಿ ಈ ರೀತಿಯಾಗಿ ನಿಮಗೆ ಎಕ್ಸಾಮ್ ಇರ್ತದೆ. ಓಕೆ, ಇದು ಎಕ್ಸಾಮ್ ಇರುವಂಥದ್ದು ಸ್ನೇಹಿತರೆ. ಇದು ನೋಟಿಫಿಕೇಷನ್ ಯಾವಾಗ ಬರಬಹುದು ಅಂತಂತಂದರೆ ಇದು ಫೇಕ್ ಅಂತಲ್ಲ, ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ವಿಡಿಯೋ ಮಾಡಿದ್ದಲ್ಲ. ಇದು ನಿಮ್ಗೆ ಯಾರು ಇನ್ಫಾರ್ಮೇಷನ್ ತಿಳಿಸ್ಬೇಕಂತೇಳಿ ಮಾಡಿರುವಂಥದ್ದು. ಅಂದರೆ ಈಗ ಎಲ್ಲ ಯಾವುದೇ ಒಂದು PUC ಪಾಸ್ ಆದರೂ ಸಹ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಎಂಬ ಕಾರಣಕ್ಕಾಗಿ. ಇನ್ನೊಂದೇನಪ್ಪ ಅಂತಂದರೆ ಕೊನೆವರೆಗೂ ನೋಡಿದಂತಹ KPTCL ಅಭ್ಯರ್ಥಿಗಳಿದ್ದರೆ ಅವ್ರಿಗೊಂದು ಯೂಸ್ಫುಲ್ ಏನಪ್ಪ ಅಂದರೆ 10% ರಿಸರ್ವೇಷನ್ನು ಸಹ ಅವರಿಗೆ ಇರುತ್ತೆ. ಈ ಒಂದು ಇದರಲ್ಲಿ ಆಲ್ರೆಡಿ ಸೇವೆ ಸಲ್ಲಿಸ್ತಾ ಇದ್ದರೆ ಅವರಿಗೆ ಇರುತ್ತೆ. ಓಕೆ, ಅವರು ಸಹ ಇದಕ್ಕೆ ಮಾಡ್ಬೋದು. ಇನ್ನೊಂದೇನಪ್ಪ ಅಂತಂತಂದರೆ ಈ ನೋಟಿಫಿಕೇಷನ್ ಯಾವಾಗ ಬರ್ಬೋದು ಅಂಬೋದನ್ನು
ಅತಿ ಶೀಘ್ರದಲ್ಲಿ ಬರುತ್ತದೆ ಸ್ನೇಹಿತರೆ. ಎಲ್ಲ ನೋಟಿಫಿಕೇಷನ್ ಸ್ಟಾರ್ಟ್ ಆದ ನಂತರ ಈ ಇಯರ್ ಎಂಡ್ ಅಥವಾ ಎಂಡ್ ಅಷ್ಟೊತ್ತಿಗೆ ಚಾನ್ಸ್ ಇದೆ ಬರುವಂಥದ್ದು. ಅದ್ರ ಬಗ್ಗೆ ಏನಾದರೂ ಅಫಿಷಿಯಲ್ ಅಪ್ಡೇಟ್ ಬಂತು ಅಂತಂದರೆ ನನಗೆ ಸಂಪೂರ್ಣವಂತ ಮಾಹಿತಿ ತಿಳಿಸ್ತೀನಿ. ಓಕೆ, ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.